ಮತ್ತೆ ಇದು ಕೇತಗಾನಹಳ್ಳಿ ಇದು ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್ ಬಿಡದಿ ಒತ್ತುವರಿತರು. ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನು ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತರೆಲ್ಲ ಕೇಸ್ ನಡೆದಿದ್ದು ನನಗೆ ನೆನ್ಪುಂಟು, ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ, ನಾವೇನು ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸ್ಸಾಂ ಮೈಸೂರಲ್ಲಿ ಏನೇನು ಮಾತಾಡಿದ್ರು, ಬೇರೆ ಕಡೆ ಏನೇನು ಮಾತಾಡಿದ್ರು, ಅವ್ರ ತಂದೆ ಏನೇನು ಮಾತಾಡಿದ್ರು, ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಅದ್ರೂ ಕಳ್ತನ ಮಾಡಿದ್ವಿ. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡಿಸಿರ್ಲಿಲ್ವಾ? ಅವ್ರದ್ದೆಲ್ಲ ದ್ವೇಷ. ಸುಮ್ಮನೆ ನಾವು ಆಯಿತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ. ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗಿದೆ. ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡೋದು ಅಂತ ಗೊತ್ತು, ಏನು ಮಾಡೋದು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಕೇಳೋಂಥ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ಕೆ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ಮ ಬೆಂಗಳೂರು ಜನ ಏನು, ನಮ್ಮ ಕನಕಪುರ ಜನಕ್ಕೇನು ಚನ್ನಪಟ್ಟ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಅನುಕೂಲ ಆಗ್ಬಾರ್ದಾ? ನಿಂಗೆ ಮಾತ್ರ. ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ? ನಮ್ದು ಬೆಂಗಳೂರು ಜಿಲ್ಲೆ ರೀ, ನಮ್ಮ ಜನ ಬದುಕಲಿ ರೀ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ? ನಂಬರ್ 1. ಎರಡನೇದು, ಇನ್ನೊಂದು ವಿಚಾರ, ನಾಳೆ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ. ಸೊ ಅದಕ್ಕೆ 22ನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ. ಈ ವರ್ಷ ನೀರನ್ನ ಈಗಾಗಲೇ 5ನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನ ಒದಗಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. 6ನೇ ಸ್ಟೇಜ್ಗೂ ಈಗಾಗಲೇ DPR ರೆಡಿ ಆಗಿದೆ. ಹೆಂಗೆ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಬೇಕಷ್ಟೇ. ಈ ನೀರನ್ನ ಉಳಿಕೆ ಮಾಡಲಿಕ್ಕೆ, ನೀರನ್ನ ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ 1 ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ. ಅಂದರೆ ಸಾರ್ವಜನಿಕರ ಅಭಿಯಾನ. ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನಾಗಲೇ ಹಿಂದೆ ಘೋಷಣೆ ಮಾಡಿದ್ದೇನೆ. ಇಲ್ಲಿ KRS ಅದು ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ, ನಾಳಿದ್ದು ಒಂದು ತಿಂಗಳು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಲಿಕ್ಕೆ, ನಿಮಗೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞಾ. ಯಾಕಂದರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ ಬೀದಿ ಉಪಯೋಗಿಸ್ತಾ ಇದ್ದಾರೆ, ಕೆಲವರು ದನ ತೊಳೆಯೋಕ್ಕೆ, ಹಸುಗಳು ತೊಳೆಯೋಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವೆಲ್ಲ ಕೂಡ BWC ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾರೆ. ಒಂದು 20% ಆ ರೀತಿ ನಮಗೆ ದಾಖಲೆ ಇದೆ. ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ್ಲಿಕ್ಕೆ, ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ 1 ತಿಂಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ. ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಬರ್ತ್ಡೇ, MLA ಬರ್ತ್ಡೇ ನಡೆದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.